The context is Arjuna and Babruwahana in a cricket match final. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ನಿನ್ನ ಗುರುಗಳನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಗೆಲುವೆಲ್ಲ ಉರಿದು ಹೋಗಿ ಸೋಲಿನ ಮೂಟೆ ನಿನ್ನ ಹೆಗಲು ಹತ್ತಿವೆ. ಎತ್ತು ನಿನ್ನ ಗಾಂಡೀವ. ಸೆಮಿಫೈನಲ್ ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಫೈನಲ್ ಅನ್ನ ಗೆಲ್ಲುವೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮಧಾಂತ, ಅವರಿವರನ್ನು ಸೋಲಿಸಿದೆಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ. ಬ್ಯಾಟ್ ಎತ್ತಿದರೆ ಹೆದರನು ಬೌಲರ್, ಬಾಲಿಸಿದ್ರೆ ಹುರುಳುದು ವಿಕೆಟ್, ಫೀಲ್ಡ್ ಗೆಲ್ಲಿದ್ರೆ ಬೊಬ್ಬಿರುವುದು ಇಡೀ ಸ್ಟೇಡಿಯಂ. ಎಷ್ಟೋ ಚಾಂಪಿಯನ್ಶಿಪ್ಸ್ ಗಳನ್ನು ಗೆದ್ದು ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನೀಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀ ಗುರು ಪರಮಾತ್ಮ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ. ಮಹಾನ್ ಟೀಮ್ಗಳೊಡನೆ ಹೋರಾಡಿ ಚಾಂಪಿಯನ್ಶಿಪ್ಸ್ ಗಳನ್ನು ಗೆದ್ದವನೋ. ಆಗ್ರಹದೊಳೆದುರಾಗೋ ಅರಿಗಳಂ ನಿಗ್ರಹಿಸೋ ವ್ಯಾಘ್ರ ನಿವನೋ. ಉಗ್ರ ಪ್ರತಾಪಿ. ಓಹ್, ಉಗ್ರ ಪ್ರತಾಪಿ. ಪಾರ್ಥ, ಕ್ರಿಕೆಟಿನ ಕಿಲಾಡಿ ಯಾರು ಎಂಬ ನಿರ್ಧಾರಕ್ಕೋಸ್ಕರನೇ ಇರುವುದು ಈ ಮ್ಯಾಚು. ಮುಗಿಯಿತು ನಿನ್ನ ಕ್ರಿಕೆಟ್ ಕರಿಯರು. ಅದ ಮುಗಿಸಕ್ಕೆ ಇಲ್ಲಿ ಯಾರಿದ್ದಾರೆ ನಿನ್ನ ಸಹಾಯಕ್ಕೆ? ನಿನ್ನ ಶ್ರೀ ಗುರು ಪರಮಾತ್ಮ ಇಲ್ಲಿಲ್ಲ. ಇರೋದು ಗುರು ಭಕ್ತ ಬಬ್ರುವಾಹನಾದ ನಾನು ಹಾಗೂ ಗುರುವನ್ನು ತ್ಯಜಿಸಿ ಬಂದ ನೀನು. ಹೇ ಬಬ್ರುವಾಹನ! ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಚಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತದಿಂದ ವಿಧಿಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯರು ಅಟ್ಟಾಸವನ್ನು ಮಟ್ಟ ಆಗ್ಲ ಸಾಹಸಿ. ಅತಳ ವಿತಳ ಸುತಳ ರಸಾತಳ ಮಹಾತಳ ತಳತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲೆ ಬೆಚ್ಚುವುದು ಬಾನು, ಕೈ ಎತ್ತಲೆ ನಡುಗುವುದು ಸೃಷ್ಟಿ. ಇಡೀ ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯಲ್ಲಿ ಪಾಲಿಸುತ್ತಿರುವಾಗ ಎಕ್ಕಚ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಅಷ್ಟ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದು ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥ ದುರ್ವಿದ್ದಿ. ಅದಾವ ಶಕ್ತಿ ನನ್ನ ಪುತ್ರನನ್ನು ಶತ್ರುನಾಗಿ ಮಾಡಿದೆ. ಅವನೇ ಆ ನನ್ನ ಕುಲವೇರಿ ಹರಿಯೋದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯ ಅಂತರಾಳ ಹೊಕ್ಕು ಅವನ ತಲೆ ಕೆಡಿಸಿ ಮನ ಬಂದಂತ ಆರಿಸುತ್ತಿರವೆ. ನಿನಗ ಪುರುಷ ಬಿದ್ದರೆ ಪರಮ ಪುರುಷೋತ್ತಮ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡು ಆಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬೆಗೆದು ನಿನ್ನ ಕಾಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪನೇ ಅಲ್ಲ. ಹರಿ 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 ಹರಿ, ಎಲ್ಲಿದ್ದ ನಿನ್ನ ಹರಿ? ನಿನ್ನಲ್ಲಿ ನಿನ್ನಲ್ಲಿದ್ದರಿರಬಹುದು. ಈ ಕಂಬದಲ್ಲಿ ಇಲ್ಲೂ ಇದ್ದಾನಾ? ಈ ಕಂಬದಲ್ಲಿ ಇಲ್ಲೂ ಇದ್ದಾನಾ?
ಅರ್ಜುನನ ಮೊಮ್ಮಗನಾಗಿರುವ ನಾನು ಪರೀಕ್ಷಿತ ನಿನ್ನನ್ನು ಸೋಲಿಸಿದ್ದೇನೆ ಕಲಿ. ಆ ಕಾರಣದಿಂದ ಬರೀ ನಿನಗೆ 5 ಜಾಗಗಳನ್ನು ನೀಡುತ್ತೇನೆ. ಅದನ್ನು ಬಿಟ್ಟು ಬೇರೆ ಎಲ್ಲಾದರೂ ಕಾಣಿಸಿಕೊಂಡರೆ ನಿನ್ನ ಸಾವು ಖಚಿತ. ಧನ್ಯವಾದಗಳು. ಮೊದಲನೆಯ ಸ್ಥಳ ಜೂಜಾಡುವ ಜಾಗಗಳಲ್ಲಿ, 2ನೆಯ ಸ್ಥಳ ಹೆಂಗಸರ ವ್ಯವಹಾರ ಮಾಡುವ ಜಾಗದಲ್ಲಿ, 3ನೆಯ ಸ್ಥಳ ಎಲ್ಲಿ ಪ್ರಾಣಿಗಳನ್ನು ಕೊಂದು ತಿನ್ನಲು ಉಪಯೋಗಿಸುತ್ತಾರೆ, 4ನೆಯ ಸ್ಥಳ ಮದ್ಯಪಾನ ಮಾಡುವ ಮತ್ತು ಸೇವಿಸುವ ಜಾಗ, 5ನೆಯ ಸ್ಥಳ ಬಹುಮುಖ್ಯವಾದದ್ದು ಬಂಗಾರ, ಮಣ್ಣು, ಹಣ್ಣುಗಳಲ್ಲಿ. ಇದಿಷ್ಟೇ. ನನಗೆ ನನ್ನ ಪ್ರಜೆಗಳ ಮೇಲೆ ನಂಬಿಕೆ ಇದೆ. ಅವರ್ಯಾರೂ ಇಂತಹ ದುಷ್ಟ ಕಾರ್ಯಗಳನ್ನು ಮಾಡುವುದಿಲ್ಲ ಎಂಬ ವಿಶ್ವಾಸವೂ ಇದೆ. ರಾಜ, ನೀನು ನನ್ನನ್ನೇ ಸೋಲಿಸಿರಬಹುದು, ಆದರೆ ಇದು ನನ್ನ ಕಾಲ. ಈ 5 ಕ್ಷೇತ್ರಗಳನ್ನು ನನ್ನ ಬೆರಳಾಗಿಸಿಕೊಂಡು ಅದೇ ಮುಷ್ಟಿಯಿಂದ ಎಲ್ಲರನ್ನೂ ನನ್ನ ಕೈಗೊಂಬೆಯಾಗಿಸಿಕೊಳ್ಳುತ್ತೇನೆ. ಅದು ಯಾರೇ ಆಗಿರಲಿ, ಗಂಡನಾಗಿರಲಿ, ಹೆಂಗಸರಾಗಿರಲಿ, ಮಕ್ಕಳಾಗಿರಲಿ, ವೃದ್ಧರಾಗಿರಲಿ, ಎಲ್ಲರನ್ನೂ ನನ್ನ ವಶದಲ್ಲಿ ಇಟ್ಟುಕೊಳ್ಳುತ್ತೇನೆ. ಮೊದಲು ನಿನ್ನ ಸಭೆಯಿಂದಲೇ ಪ್ರಾರಂಭ. ನಿನ್ನ ಸಭಾಸದರು, ಅನಂತರ ನಿನ್ನ ಮಂತ್ರಿಗಳು, ಅನಂತರ ನಿನ್ನ ಪ್ರಜೆಗಳು, ನಂತರ ನೀನು, ನಿನ್ನ ಕಿರೀಟ. ಅದೆಲ್ಲವಾದ ಮೇಲೆ ಈ ರಾಜ್ಯವನ್ನೇ ನನ್ನ ವಶದಲ್ಲಿ ಇಟ್ಟುಕೊಂಡು ಇಡೀ ಭೂಮಿಯನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ನಾನು ಕಲಿ. ಇದು ನನ್ನ ಕಾಲ, ಕಲಿಗಾಲ. ಓಹ್, ನನ್ನ ಹೆಸರು ಮೆಣಸಿನ್ಕಾಯಿ ಮಂಜ ಅಂತ. ನನ್ನ ಹೆಸರು ಮುಂದೆ ಯಾಕೆ ಮೆಣಸಿನ್ಕಾಯಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಹಿಂದೆ ಇಟ್ಕೊಂಡ್ರೆ ಉರಿಯುತ್ತಲ್ಲ, ಅದಕ್ಕೆ. ಓ ಸರ್, ಬರೋ ಟೈಮ್ ಆಯ್ತು. ಶುಭೋದಯ ಗುರುಗಳೇ. ಶುಭೋದಯ ಶುಭೋದಯ. ಏಯ್ ಮೆಣಸಿನ್ಕಾಯಿ ಮಂಜ, ನಿನ್ನೆ ನಾನೊಂದು ಪ್ರಬಂಧ ಬರೆಯೋಕ್ ಹೇಳಿದ್ದೆ. ನಾನು ಮಂತ್ರಿ ಆದರೆ ಬರ್ತಿದ್ದೇನೋ? ಇಲ್ಲ ಸರ್. ಸರ್, ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿದೆ ಸರ್? ನಾನ್ ಮಂತ್ರಿ ಆದ್ರೆ ನಾನ್ ಯಾಕೆ ಸರ್ ಬರೀಲಿ? ನನ್ PA ಬರೀತಾನೆ. ಅಯ್ಯೋ, ಇಂಥವ್ರೆಲ್ಲ ನಮ್ ಸ್ಕೂಲಿಗೆ ಬಂದ್ರೆ ಏನಪ್ಪ ನಮ್ ಸ್ಕೂಲ್ ಗತಿ. ಸರಿ, ಈಗ ಹಸು ಅನ್ನೋ ಟಾಪಿಕ್ ಕೊಡ್ತೀನಿ. ಏನ್ ಬರೀತ್ಯಾ? ಹಸು. ಹಸು ಒಂದು ಸಾಕು ಪ್ರಾಣಿ. ಹಸು ಕಪ್ಪ ಇದ್ದರೂ ಬೆಳ್ಳೆಯಿಂದ ಹಾಲು ಕೊಡ್ತದೆ. ಆಯಿಂದ ಮೊಸರು, ಮೊಸರಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಒಂದ್ ನಿಮಿಷ ಇರಪ್ಪ, ಸಗಣಿ ಹಾಕ್ಬೇಡ. ನಾನ್ ಅನ್ಕೊಂಡಷ್ಟು ದಡ್ಡೇನಲ್ಲ ನೀನು. ಸರಿ, ಈಗ ಲೈಟ್ ಕಂಬದ ಬಗ್ಗೆ ಕೇಳ್ತೀನಿ. ಏನ್ ಬರೀತ್ಯಾ? ಲೈಟ್ ಕಂಬ. ಲೈಟ್ ಕಂಬವನ್ನು ಪ್ರತಿ ರಸ್ತೆಯ ತುದಿಯಲ್ಲಿಟ್ಟಿರುತ್ತಾರೆ. ಆ ಲೈಟ್ ಕಂಬವನ್ನು ತಂತಿಯಿಂದ ಕಟ್ಟಿ ನಿಲ್ಲಿಸುತ್ತಾರೆ. ಹಾಗೆ ಕೆಲವರು ಬಟ್ಟೆಯನ್ನು ಒಣಗಿಸುತ್ತಾರೆ. ಇನ್ನು ಕೆಲವರು ಹಸುವನ್ನು ಕೂಡ ಕಟ್ಟುತ್ತಾರೆ. ಹಸು ಕಪ್ಪ ಇದ್ದರೂ ಬೆಳ್ಳೆಯಿಂದ ಹಾಲು ಕೊಡ್ತದೆ. ಮತ್ತೆ ಹಸುಗೆ ಬಂದ್ಯೋ? ನಿನಗ್ ಭೂಮಿ ಮೇಲಿರೋ ಟಾಪಿಕ್ ಕೊಟ್ರೆ ತಾನೇ ನೀನ್ ಮತ್ತೆ ಹಸುಗೆ ಹೋದು. ಮಂಗಳ ಗ್ರಹದ ಬಗ್ಗೆ ಮಾತಾಡೋ. ಮಂಗಳ ಗ್ರಹ. ಮಂಗಳ ಗ್ರಹ ಅದ್ಭುತವಾದ ಜಾಗ. ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಹೋದ್ರೆ ಒಬ್ನೇ ಹೋಗ್ತಾನ? ಇಲ್ಲ, ಜೊತೆಗೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ಹಾಗೆ ಹಸುವನ್ನು ಕೂಡ ಕರ್ಕೊಂಡ್ ಬರ್ತೇನೆ. ಹಸು ಕಪ್ಪ ಇದ್ದರೂ ಬೆಳ್ಳೆಯಿಂದ ಹಾಲು ಕೊಡ್ತದೆ. ಯಾವನು ಇವನ್ ಮತ್ತೆ ಹಸುಗೆ ಬರ್ತಾನೆ? ಆಯ್ತು, ಅದೆಲ್ಲ ಬಿಟ್ಟಾಕು. 2ನೇ ಮಹಾಯುದ್ಧನ 2 ವಾಕ್ಯದಲ್ಲಿ ಹೇಳ. ಸರ್, ಇವ್ರು ಅವ್ರಿಗೆ ಹೊಡೆದ್ರ, ಇವ್ರಿಗೆ ಹೊಡೆದ್ರ, ಬದುಕೊಳ್ತಾರಲ್ಲ ಮನಿಗ್ ಹೋದ್ರು ಸರ್. ಅಯ್ಯೋ, ಆ ದೇವ್ರ ಇವನನ್ನ ಯಾವ ಟೈಮಲ್ಲಾದ್ರೂ ಹುಡ್ಸಿದ್ನಪ್ಪ. ಸರಿ, ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ ಇದೆ. ಆಗ ನಮ್ಮ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇಟ್ಟಿದ್ದಾರೆ. ನೀನ್ ಭಾಗವಹಿಸ್ತೇನೋ ಮಂಜ? ಹ್ಞೂ ಸರ್, ಭಾಗವಹಿಸ್ತೀನಿ ಸರ್. ಬೇಕಾದ್ರೆ ಒಂದು ಹಾಡು ಹೇಳ ಸರ್. ಶಿವಪ್ಪ ಖಾರ ತಿಂದ, 3 ಲೋಟ ಬೂಸ್ಟ್ ಕುಡಿದ, ಹಸಿವೆಯನ್ನು ತಾಳಲಾರೆ, ಕಾಪಾಡೆಯ ಹರನೇ ಕಾಪಾಡೆಯ. ಇಡ್ಲಿ ಅಂತೆ ದ್ವಾಸೆ
ನಾ ಕಾಣೆನಾ ಅರನೇ ನಾ ಕಾಣೆನಾ ನೀ ಕಾಣೋದೇ ಬೇಡ ಮರ್ಯ ದೇವ್ರೆ ಮುಂದಿನ ಜನ್ಮ ಅಂತ ಇದ್ರೆ ನನ್ನನ್ ಮಾತ್ರ ಈ ಸ್ಕೂಲ್ ಕನ್ನಡ ಮೀಡಿಯಂ ಮಾಸ್ಟರ್ ಮಾತ್ರ ಸೇರ್ಸ್ಬೇಡಪ್ಪ ಸೇರ್ಸಿದ್ರು ಇಂಥ ಶಿಷ್ಯರನ್ ಕೊಡ್ಬೇಡಪ್ಪ ಅಯ್ಯೋ. ಎಲ್ಲರಿಗೂ ನಮಸ್ತೆ. ನಾನು ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಒಬ್ಬ ಬ್ರಿಟಿಷ್ನ ನಡುವೆ ನಡೆದಿರುವ ಸಂಭಾಷಣೆಯನ್ನು ನರ್ತಿಸುತ್ತೆ. ಸೊ ಇಲ್ಲಿ ಬ್ರಿಟಿಷರು ಕುಳಿತಿದ್ದಾರೆ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕುಳಿತಿದ್ದಾರೆ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್, ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆವು. ಕುಳಿತುಕೊಳ್ಳಿ, ವಿಷಯವೇನೆಂದು ಹೇಳಿ. ಥ್ಯಾಂಕ್ ಯು. ನಾವು ಇಲ್ಲಿಗೆ ಬಂದದ್ದು ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಬೇಕಾದ ಕಪ್ಪವನ್ನು ಕೇಳಲು. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಉತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೆ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮ ರಾಣಿ, ಇಂಥ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ನಡುಗಿ ಸಾಯಬೇಡ, ಕುಳಿತುಕೋ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ನೀವು? ಎಚ್ಚರಿಕೆ! ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದೀತು. ಇನ್ಸಲ್ಟ್ ರಾಣಿ ಸಾಹೇಬ್, ನೀವು ಕಂಪನಿಯ ಕಟ್ಟಳೆಯನ್ನು ಮೀರುತ್ತಿದ್ದೀರಿ. ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ಕಿತ್ತೂರು ನಮಗೆ ಸೇರಿದ್ದು. ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಗಳಿಸುತ್ತ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕುಯ್ಯುವ ಸ್ವಭಾವ ಕನ್ನಡಿಗರದ್ದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಮೊಬೈಲ್ ಟ್ವಿಸ್ಟ್ ನೋಡೋಣವಾ? ಹೇ ವಾವ್, ಕ್ಯಾಟ್ ಡ್ಯಾನ್ಸ್ ಮಾಡ್ತಾ ಇದೆಯಾ? ಹೇ ವಾವ್, ಡಾಗು ಪಿಯಾನೋ ಬಾರಿಸ್ತಾ ಇದೆಯಾ? ನನ್ ಫ್ರೆಂಡ್ ಪಬ್ಜಿ ಆಡಕ್ ಕರ್ದಿದ್ದಾನೆ. ಹೊಡಿ, ಅಟ್ಯಾಕ್ ಮಾಡು. ನಂಗ್ ಚಿಕನ್ ಡಿನ್ನರ್ ಸಿಕ್ತು. ಏನೇ ಚಿಕನ್ ಗಿಕನ್ ಅಂತಿದ್ಯಾ? ಪಬ್ಜಿ ಗಿಬ್ಜಿ ಆಡ್ತಿದ್ಯಾ? 2+2 ಎಷ್ಟು ಹೇಳು? ಇವಾಗ್ಲೂ ಗೂಗಲ್ ಮಾಡ್ತೀನಿ. ಹುಡ್ದಾಗಿಂದ ಹೇಳ್ತಾ ಇದೀನಿ 2+2 ಎಷ್ಟು ಅಂತ, ಆದ್ರೂ ಗೂಗಲ್ ಮಾಡ್ತಿದ್ಯಾ? ಮರ್ಯಾದ ಕೂಟಕ್ ಬಾ, ಇಲ್ಲಾಂದ್ರೆ ಕೋಲ್ ತಗೊಂಬರ್ತೀನಿ. ಬಂದೆ 2 minutes. ಇವಾಗ ಹೋಗಿಲ್ಲ ಅಂದ್ರೆ ಅಮ್ಮ ನಿಜ ಹೊಡಿಯಕ್ಕೆ ಬಂದ್ಬಿಡ್ತಾರೆ. ಶ್ರೀರಕ್ಷಾ, ಪಬ್ಜಿ ಲಾಸ್ಟ್ ಲೆವೆಲ್ ಅಲ್ಲಿ ಇದೆಯಾ, ಆಡು. ಯಾರಿದು? ಡಿಸ್ಟ್ರಕ್ಷನ್. ನೀನ್ ಯಾರು? ನಾನೇ ಮೊಬೈಲ್ ಭೂತ. ನೀನ್ ಯಾಕೆ ಬಂದಿದ್ಯಾ? ನಾನ್ ಬರೋದೇನು, ನಾನ್ ಯಾವಾಗ್ಲೂ ನಿನ್ ಜೊತೆಗೇನೆ ಇರ್ತೀನಿ. ಬೆಳಿಗ್ಗೆ ಟಾಯ್ಲೆಟ್ ಇಂದ ಇಟ್ಕೊಂಡು ರಾತ್ರಿ ಮಲ್ಕೊಳ್ಳೋವರೆಗೂ ನಾನ್ ನಿನ್ ಜೊತೆಗೇನೆ ಇರ್ತೀನಿ. ನಿನ್ ಗೇಮ್ಸ್ ಆಡ್ತಾನೆ ಇರ್ತೀಯ, ರೀಲ್ಸ್ ನೋಡ್ತಾನೆ ಇರ್ತೀಯ. ಯಾರ್ ಕರೆದ್ರೂನು ಕಣ್ಮಿಟಕ್ಸ್ದೇನೆ ಜಾಂಬಿ ತರ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತೀಯ. ನಾನಿಲ್ಲ ಅಂದ್ರೆ ನಿನ್ಗೆ ಲೈಫೇ ಇಲ್ಲ, ಹೌದಲ್ವಾ? ನಾನ್ ಯಾಕೆ ಈ ತರ ಆದೆ? ಅಪ್ಪ ಅಮ್ಮ ಹೇಳ್ತಾನೆ ಇರ್ತಾರೆ ಮೊಬೈಲ್ ನೋಡ್ಬೇಡ ಅಂತ, ಆದ್ರೂ ನಾನು ಮೊಬೈಲ್ ಒಳಗ್ ಹೋಗ್ಬಿಡ್ತೀನಿ. ಅಯ್ಯೋ, ಎಷ್ಟ್ ಚೆನ್ನಾಗಿದೆ ಗ್ರೀನರಿ,
ಪಕ್ಷಿ ಸ್ವರ ಎಷ್ಟ್ ಚೆನ್ನಾಗಿದೆ. ನಾನ್ ಇಷ್ಟ ದಿನ ಇದೆಲ್ಲ ಮಿಸ್ ಮಾಡ್ಕೊಂಡ. ಎಷ್ಟ್ ಕ್ಯೂಟ್ ಆಗಿದೆ ಪಪ್ಪೀಸು. ಹೊರಗಡೆ ಗ್ರೌಂಡ್ ಅಲ್ಲಿ ನನ್ ಫ್ರೆಂಡ್ಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಹೋಗ್ತೀನಿ ಆಟ ಆಡೋದಕ್ಕೆ. ಏ ಶ್ರೀರಕ್ಷಾ, ಇನ್ನೊಂದ್ ಸ್ವಲ್ಪ ಗೇಮ್ ಆಡು, ರೀಲ್ಸ್ ನೋಡ್ತಾನೆ ಇರು. ನೋ, ನಾನು ಮೊಬೈಲ್ ನೋಡಲ್ಲ. ನನ್ಗೆ ನಿನ್ ಸವಾಸನೆ ಬೇಡ. ನನ್ ನಿನ್ ಜೊತೆ ಇರೋದಿಕ್ಕೆ ಇಷ್ಟ ಇಲ್ಲ. ನೀನನ್ ದೂರ ಮಾಡೋದಕ್ಕೆ ಏನ್ ಮಾಡೋದು? ಹಾ, ವೈಫೈ ಮತ್ತೆ ನೆಟ್ವರ್ಕ್ ಆಫ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಇವಾಗ ಆಟ ಆಡೋದಿಕ್ ಹೋಗ್ತೀನಪ್ಪ. ಮಾರಲ್ ಆಫ್ ದಿ ಸ್ಟೋರಿ ಇಸ್, ನಮಸ್ಕಾರ. ಇದೊಂದು ಜಾನಪದ ಶೈಲಿಯ ಪ್ರಸ್ತುತಿ. ರಾವಣನ ತಂಗಿ ಶೂರ್ಪಣಖಿ ಲಕ್ಷ್ಮಣನ್ನು ಮೋಹಿಸಿ ಪಂಚವಟಿಗೆ ಹೋಗಿದ್ದಾಳೆ. ಅಲ್ಲಿ ನಡೆದ ಘಟನೆಗಳಿಂದ ಅವಳು ಕುಪಿತಳಾಗಿ ತನ್ನ ಅಣ್ಣ ರಾವಣನ ಬಳಿ ಹೋಗುತ್ತಿದ್ದಾಳೆ. ಬನ್ನಿ ನೋಡೋಣ ಏನಾಗುತ್ತೆ. ಅಣ್ಣ, ಓ ರಾವಣ, ಉರಿ ಉರಿ ಉರಿ, ಉರಿಯುವುದು ಮೂಗು ಸುರಿಯುವುದು ರಕುತ, ಉರಿಯುವುದು ಮೂಗು ಸುರಿಯುವುದು ರಕುತ, ಅದರಿಂಬಾಳೆ ಬಂಡಾಟ. ಉರಿಯುವುದು ಮೂಗು ಸುರಿಯುವುದು ರಕುತ, ಉರಿಯುವುದು ಮೂಗು ಸುರಿಯುವುದು ರಕುತ, ಅದರಿಂಬಾಳೆ ಬಂಡಾಟ. ಮದುವೆಯಾಗುವಂದೆ ಅವನ ಕೊಯ್ದೆ ಬಿಟ್ಟ ನನ್ನ ಮುಗ್ನ. ಮದುವೆಯಾಗುವಂದೆ ಅವನ ಕೊಯ್ದೆ ಬಿಟ್ಟ ನನ್ನ ಮುಗ್ನ. ಅವನ್ ಮನೆ ಹಾಳಾಗ, ಅವನ್ ನೆಗ್ದು ಬಿದ್ದೋಗ, ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ಅವನ್ ಮನೆ ಹಾಳಾಗ, ಅವನ್ ನೆಗ್ದು ಬಿದ್ದೋಗ, ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ರಾವಣ, ಅಣ್ಣ, ನೀನು ಇವೆಲ್ಲ ನೋಡ್ಕೊಂಡು ಸುಮ್ನೆ ಕೂತಿದ್ಯಾ? ಏನಾದ್ರೂ ಮಾಡೋಗು. Hello everyone. Today I am doing a scene from an old movie, Sholay, with with Gabbar and his Dakus. कितने आदमी थे? सरदार, 2 आदमी थे. 2 आदमी. सुअर के बच्चों, वो 2 थे और तुम 3, फिर भी वापस आ गए खाली हाथ. क्या समझ कर आए थे? सरदार बहुत खुश होगा, शाबाशी देगा. क्यों? धिक्कार है. अरे ओ सांबा, कितना इनाम रखे हैं सरकार हम पर? पूरे 50,000. सुना? पूरे 50,000. और ये इनाम इसलिए है क्योंकि आज भी यहाँ से 50-50 कोस दूर गांव जब रात को बच्चा रोता है तो माँ कहती है, बेटे सो जा, सो जा, नहीं तो गब्बर सिंह आ जाएगा. और ये 3 हरामजादे इस गब्बर सिंह का नाम पूरा मिट्टी में मिलाई दिए. इसकी सजा मिलेगी, बराबर मिलेगी. कितनी गोली है इसमें? कितनी गोली है? 6 गोली. 6 गोली है इसमें. 6 गोली और आदमी 3. बहुत नाइंसाफी. अब ठीक है. हाँ, अब ठीक है. अब इसके 3 कानों में गोली है और 3 खाली. और अब हम इसको घुमाएंगे. अब किधर गोली है किधर नहीं हमको नहीं पता, हमको कुछ नहीं पता. इस पिस्तौल में 3 जिंदगी और 3 मौत बंद है. देखते हैं किसी को क्या मिलता है.
बच गया साला। ये भी बच गया। अब तेरा क्या होगा कालिया? सरदार, मैंने आपका नमक खाया है सरदार। अब गोली खा। कमाल हो गया। तीनों बच गए। जो डर गया समझो वो मर गया। Today I am going to present a mono act on the topic real estate. ಅಣ್ಣ ಯಾರೋ ಸ್ಟೇಟ್ ಬಗ್ಗೆ ನೋಡಕ್ಕೆ ಬಂದಿದಾರಣ್ಣ, ಸ್ವಲ್ಪ ನೋಡ್ಕೊಳ್ಳಿ. ಹಾ ಕಳ್ಸು. ಇವ್ರೆ, ನಿಮ್ಗೆ ಅಮಿತಾಬ್ ಬಚ್ಚನ್ ಗೊತ್ತು ತಾನೆ? ಅವರು ಕಳೆದ ವಾರ ಬಂದು ನಮ್ ರಿಯಲ್ ಎಸ್ಟೇಟ್ ಅಲ್ಲಿ 4 ಎಸ್ಟೇಟ್ ತಗೊಂಡೋಗಿದ್ದಾರೆ ಗೊತ್ತಾ? ಆಮೇಲೆ ನೀರ್ ಬಗ್ಗೆ ಏನು ತಲೆನೇ ಕೆಡ್ಸ್ಕೋಬೇಡಿ. ಯಾಕೇಳಿ ಬರೋದು 24/7 ಕಾವೇರಿ ವಾಟರ್ ಮಾತ್ರ. ಅರ್ಥ ಆಯ್ತಾ ಅಣ್ಣ? ಅದು ವಾಟರ್ ಟ್ಯಾಂಕರ್ ಅವ್ರು ಬಂದಿದ್ದಾರೆ ನೀರ್ ಹಾಕ್ಸಕ್ಕೆ ಅಂತ 3,000 ಕೊಡ್ಬೇಕಂತೆ. ನಿಂಗೇನೋ ತಲೆ ಕೆಟ್ಟಿದ್ಯಾ? ಮೆತ್ತಗ್ ಮಾತಾಡು, ಕೇಳಿಸ್ಬಿಡತ್ತೆ. ನೀವು ಬನ್ನಿ ಇವ್ರೆ, ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ, 2 ವರ್ಷ ಕಾಯ್ರಿ ಇವ್ರೆ. ಅಲ್ಲಿ ಒಂದ್ ದೊಡ್ಡ ಏರ್ಪೋರ್ಟ್ ಆಗತ್ತೆ ಆಯ್ತಾ? ನಿಂಗ್ ನಡ್ಕೊಂಡು ಹೋದ್ರೆ 2 ನಿಮಿಷ ಅಷ್ಟೇ. ತಲೆನೇ ಕೆಡ್ಸ್ಕೋಬೇಡಿ ಅಣ್ಣ. ಒಂದು ಬ್ಯಾಡ್ ನ್ಯೂಸ್ ಅಣ್ಣ, ಅದು ಅಲ್ಲಿ ಏರ್ಪೋರ್ಟ್ ಕಟ್ಟದ್ ಕ್ಯಾನ್ಸಲ್ ಆಗೋಯ್ತಂತೆ. ಹೂನಣ್ಣ, ನಿಜವಾಗ್ಲೂ ಕ್ಯಾನ್ಸಲ್ ಆಗ್ಬಿಡ್ತಂತೆ. ತಾನಾಗ್ ಮಾತಾಡ, ಅವ್ರು ಕಟ್ಕೊಂಬ. ನೋಡು ಹೊಟ್ಟೆ ಹೋಗ್ಬಿಟ್ರು, ನಿನ್ ಮಾತು ಕೇಳಿ ಕಟ್ಕೊಂಬ. ಇವ್ರೆ, ನೀವೆಲ್ಲಿ ಏನಾದ್ರೂ ಸಾಮಾನ್ ತಗೋಬೇಕಂದ್ರೆ ಹೇಳಿ, 10 ನಿಮಿಷದಲ್ಲೇ ತಗೋಬಹುದು. ಎಲ್ಲ ಅಂಗಡಿಗಳು ಇಲ್ಲೇ ಇರೋದು ಆಯ್ತಾ? ಹಾಲ್ ತಗೊಂಬಂದ್ರು? ನೀನ್ ಹಾಲ್ ತಗೊಂಬರಕ್ ಹೇಳಿದ್ದೆ ತಾನೆ, ಎಷ್ಟೊತ್ತು? ಅಣ್ಣ, ಅದು ಹುಡುಗರು ಹಾಲ್ ತಗೊಂಬರಕ್ ಹೋಗಿದ್ದಾರೆ, ಇನ್ನೇನ್ ಬಂದೇ ಬಿಡ್ತಾರೆ, 2 ಗಂಟೆ ಅಷ್ಟೇ. ಹಾಗೆ ಹೇಳ್ತಾರೆ, ಕಸ್ಟಮರ್ ಇದ್ದಾರೆ ತಾನೆ? ಹೌದಣ್ಣ, ಹೋಗಕ್ 1 ಅವರ್, ಅಷ್ಟು ದೂರ ಇಂದ ಬರಕ್ 1 ಅವರ್, ಆಯ್ತಲ್ಲ 2 ಗಂಟೆ. ಇವ್ರೆ, ಒಂದ್ 2 ವರ್ಷಕ್ಕೆ ಆಗ್ಬಿಡಿ ನೀವು. ಈ ಎಸ್ಟೇಟ್ಗೆಲ್ಲ ಪ್ರೈಸ್ ರೇಟು ಡಬಲ್ ಟ್ರಿಪಲ್ ಆಗ್ಬಿಡುತ್ತೆ ಆಯ್ತಾ? 20 ಲಕ್ಷಕ್ಕಿಂತ 1 ರೂಪಾಯಿ ಕಮ್ಮಿ ಕೊಡೋದ ಆಯ್ತಾ? 30-40 ಸೈಟು ಆಯ್ತಾ ಅಣ್ಣ? ಅದು ಜಗನ್ನಾಥ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ನಿಮ್ ದೇಶ ನನ್ ಮಗಂಗ್ ಹೇಳು, ಈ ಡಬ್ಬಾ ಸೈಟ್ಗೆ 7 ಲಕ್ಷಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡಕ್ಕಾಗಲ್ಲ ಅಂತ. ಇವರೇ, ತಪ್ಪಾಯ್ತು. ಈ ತರ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ನೀವು ತಲೆ ಕೆಡ್ಸ್ಕೋಬೇಡಿ ಆಯ್ತಾ? 7 ಲಕ್ಷಕ್ಕಿರೋ ಸೈಟ್ ನಾನು 1 ಲಕ್ಷಕ್ಕೆ ಮಾಡ್ಬಿಡ್ತೀನಿ ಆಯ್ತಾ? ಯಾಕ್ರಿ ಹಂಗ್ ನೋಡ್ತಿದ್ದೀರಾ? ಏನಾಯ್ತು? ಸೈಟ್ ತಗೊಳಕ್ ತಾನೇ ಬಂದಿರೋದ್ ನೀವು. ಯಾರು ಕಳ್ಸಿದ್ ನಿಮ್ನ?